ಬಂದನು ಗುರುದೇವ. ಹಿರಿಯಪ್ಪ ಕೈಗೊಂಡರೆ ಬಹಳ ಸಂತೋಷದ ವಿಷಯ ವೀರೇಶ. ನಿನ್ನ ಅಕ್ಕ ಮಾಯಮ್ಮನನ್ನ ಚಿಂಚಲ ಸುರದಿಂದ ಕರೆದುಕೊಂಡು ಬಂದಿಯೇನೋ ವೀರೇಶ? ಅಕ್ಕ ಮಾಯಮ್ಮನ ಕರ್ಕೊಂಡು ಬಂದನು ಗುರುದೇವ. ಬಹಳ ಸಂತೋಷ ವೀರೇಶ. ನನ್ನನ್ನು ಬರಮಾಡಿಕೊಂಡರೆ ನನ್ನ ಹಿಂದೆ 700 ಜನ ಗಳಂಗರಿದ್ದಾರೆ, ಅವರಿಗೆ ಅನ್ನ ಪ್ರಸಾದವನ್ನು ಮಾಡಿಸಬೇಕು ವೀರೇಶ. ಆಗಲಾಗಲಿ ಗುರುದೇವ. 700 ಗಳಂಗರಿಗೆ ನಾಗರಾಳ ಗ್ರಾಮದ ಹಿರಿಯರೆಲ್ಲ ಅನ್ನ ಪ್ರಸಾದ ಮಾಡ್ತಾರ, ಕರೆದುಕೊಂಡು ಬರೀ ಗುರುದೇವ. ಹಾಗಾದರೆ ನನ್ನ ಜೋಳಿಗೆಗೆ ಮುತ್ತು ರತ್ನವನ್ನ ದಾನವಾಗಿ ನೀಡಿದರೆ ನಿನ್ನ ಹಬ್ಬಕ್ಕೆ ಬರುವಂತವನಾಗುತ್ತೇನೆ ವೀರೇಶ ನಾನು. ಮುತ್ತ ರತ್ನ ರತ್ನ ಎಲ್ಡೇರ ಎತ್ತ ಎಮ್ಮಿ ಆಕಳ ಬಳ್ಳಾಳಿ ಕೊಟ್ಟು ಜನಿಗೆ ಕೊಟ್ಟು ಕಳಿಸ್ಲಿ ಗುರುದೇವ. ಆಗಲಿ ವೀರೇಶ. ಸಂತೋಷದಿಂದ ಬಂದ ನಿನ್ನ ಹಬ್ಬದ ಕಾರ್ಯವನ್ನು ಮುಗಿಸಿಕೊಂಡು ಬರುವಂತವನಾಗುತ್ತೇನೆ. ನಡೆ ವೀರೇಶ, ಹೋಗೋಣ. ಆಗಲಿ ಆಗಲಿ, ನಡ್ರಿ ಗುರುದೇವ. ಓಹೋ, ನನ್ನ ಪಟ್ಟದ ಪರಮಾನಂದ ಗುರು. ಹೇಳು ವೀರೇಶ, ಇಲ್ಲಿಗೆ ಬಂದ ಕಾರಣವಾದರೆ ಏನು? ಅಕ್ಕ ಬೇಡಿಕೊಂಡು ಹರಕೆ ಹೊತ್ತಿ ಒಳಗೆ ಹೊಂಟಾವ. 12 ವರ್ಷದ ಹರಕೆ, 30 ವರ್ಷದ ಮುಡುಪ ಖಾರಾನ ಕೈಗೊಂಡಿನಿ, ಹಬ್ಬಾನೆ ಹರಿಗೊಂಡಿನಿ, ಕರ್ನಾಟಕ ಬಂದಿನಿ ಗುರುದೇವ. ಮನವೊಂದ ಮೀಸಲ ಮಾಡಿ ಮನೆಯೊಂದ ಸಾರಾಗಿ ಮಾಡಿ ಕಟ್ಟ ಮೀಸಲ ಹಿಡಿದಿಯೇನೋ ವೀರೇಶ? ಹಾ, ಕಟ್ಟು ಮೀಸಲ ಹಿಡಿದ ಕೈಲಾಸದಿಂದ ಹೂ ಮಾಡಿ ತರಿಸಿನಿ ಗುರುದೇವ. ಓಂ ಅಕ್ಕ ತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರದ ನಿರ್ವಿಘ್ನಂ ಕುರುಮೇ ದೇವೋ ಸರ್ವಕಾರ್ಯ ಸುಸರ್ವದ ಸರ್ವಕಾರ್ಯ ಸುಸರ್ವದ. ನೋಡ್ರಿ ಏನು ತೋಪ್ಪ ಈ ಕಡೆ ನೋಡ್ರಿ ಒಟ್ಟರು ಒಂದ್ಸಲ. Canta, canta, canta,